ಹಾಯ್, ನಾನು ಅಕ್ಷಫ್ ಕನ್ನಡ ವಿಲಾಸ್. ನೀವಾಗ ನೋಡ್ತಾ ಇದ್ದೀರಾ ಕೊಯಂಬತ್ತೂರು ಟು ನಮ್ಮ ಊರಾದ ಚನ್ನರಾಯಪಟ್ಟಣ ಬೈಕ್ ರೈಡ್ ವಯಾ ದಿಂಬಮ್ ಘಾಟ್ ಜೊತೆಗೆ ಚಾಮರಾಜನಗರ, ಅದಾದಮೇಲೆ ಮೈಸೂರು. ಸೊ ಆ ರೂಟ್ನಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟಾಗಿ ಬೆಳಗ್ಗೆ 5 ಗಂಟೆ. ಸೊ ಹೊಡ್ತಾ ಇದ್ದೀನಿ ಇವಾಗ. ಸೊ ಇವಾಗ ನಾನು ಸಿಟಿ ಔಟ್ಸ್ಕರ್ಟ್ಸ್ ಹತ್ರ ಹೋಗ್ತಾ ಇದ್ದೀನಿ. ಇನ್ನೇನು ಸತ್ತಿ ಮೈನ್ ರೋಡ್ ಅಂದರೆ ಸತ್ಯಮಂಗಲಂ ಅಂತ ಏನು ಕರೀತಾರೆ, ಆ ಒಂದು ಮೈನ್ ರೋಡಿಗೆ ಇನ್ನೇನು ಸೇರ್ಕೋತೀನಿ. ಸೊ ಇಲ್ಲಿ ರೈಟ್ ತೊಗೋಬೇಕು. ಲೆಫ್ಟ್ ತೊಗೊಂಡ್ರೆ ಕೊಯಂಬತ್ತೂರು ಒಳಗಡೆ ಹೋಗ್ತೀರಿ. ಸೊ ಇಲ್ಲಿ ರೈಟ್, ಸ್ವಲ್ಪ ಸ್ಲೈಟ್ ರೈಟ್ ತೊಗೋಬೇಕು. ನಾನಿವಾಗ ಹೋಗ್ತಾ ಇರೋದು ಅಣ್ಣೂರು, ಪುಳಿಯಂಪಟ್ಟಿ, ಸತ್ಯಮಂಗಲಂ, ಈ ಒಂದು ಮೈನ್ ರೋಡ್, ಸತ್ಯಮಂಗಲಂ ಮೈನ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ಸೊ ಜಾಯ್ನ್ ಆಗಿದ್ದೀನಿ ಇವಾಗ ನಾನು ಅಣ್ಣೂರು ಎಂಟ್ರಿ ಆಗ್ತಾ ಇದ್ದೀನಿ. ಇದು ಕರೆಕ್ಟಾಗಿ 25 ಕಿಲೋಮೀಟ್ರ್ ಬಂದಿದ್ದೀನಿ ಇವಾಗ. ಇಲ್ಲಿ ನಾವು ರೈಟ್ ಸೈಡ್ ತೊಗೋಬೇಕು. ಸೊ ಇಲ್ಲಿ ರೋಡು ಡಿವೈಡ್ ಆಗಿದೆ ಫಾರ್ಕ್ ಥರ, ವೈ ಶೇಪ್ನಲ್ಲಿ. ರೈಟಿಗೆ ಒಂದು, ಲೆಫ್ಟಿಗೆ ಒಂದು. ಸೊ ರೈಟಿಗೆ ಹೋದರೆ ಈ ರೋಡು ತಿರುಪೂರು, ಲೆಫ್ಟಿಗೆ ಹೋದರೆ ಸತ್ಯಮಂಗಲಂ, ಮೈಸೂರು 178 ಕಿಲೋಮೀಟ್ರ್ ಬರ್ದಿದೆ. ಲೆಫ್ಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಜಂಕ್ಷನ್ ಇದೆ. ಸ್ಟ್ರೈಟ್ ಹೋದರೆ ಮೈಸೂರು 160 ಕಿಲೋಮೀಟ್ರ್, ಮೇಟುಪಾಳ್ಯಂ 31, ರೈಟ್ ಸೈಡ್ ತಿರುಪೂರು 35. ಭವಾನಿ ಸಾಗರ್ ಡ್ಯಾಮ್ಗೂ ಕೂಡ ಇಲ್ಲಿಂದನೇ ಹೋಗ್ಬೋದು. ಸೊ ಇವಾಗ ನಾವು ಎಂಟ್ರಿ ಕೊಡ್ತಾ ಇರೋ ಊರು ಬಂದು ಪುಳಿಯಂಪಟ್ಟಿ ಅಂತ ಹೆಸರು. ಇದಕ್ಕೆ ಆಲ್ಮೋಸ್ಟ್ 43 ಕಿಲೋಮೀಟ್ರ್ ಆಯಿತು ಬರೋದಕ್ಕೆ. ಕೊಯಂಬತ್ತೂರಿನಿಂದ ಪುಳಿಯಂಪಟ್ಟಿ 43 ಕಿಲೋಮೀಟರ್. ಇದು ಪುಳಿಯಂಪಟ್ಟಿ. ಇಲ್ಲಿ ಬಲಗಡೆ ಏನು ಕಾಣಿಸ್ತಾ ಇದೆ, ಇದು ಪುಳಿಯಂಪಟ್ಟಿ ಬಸ್ ಸ್ಟ್ಯಾಂಡು. ಇದರೊಳಗಡೆ ನಮ್ಮ ಬಸ್ಗಳೇನು ಹೋಗಲ್ಲ, ಅವ್ರ ಬಸ್ ಮಾತ್ರ ಹೋಗ್ತಾರೆ. ನಮ್ಮ ಬಸ್ಸು ಕರೆಕ್ಟಾಗಿ ಈ ಜಾಗದಲ್ಲಿ ನಿಲ್ಲಿಸಿ ಜನ ಹತ್ಸೋದು ಇಳಿಸೋದು ಏನಾರು ಈ ಥರ ಮಾಡಿ ಹೋಗ್ತಾರೆ. ಈಗ ಜನ ಕಾಯ್ತಿದ್ದಾರೆ ನಮ್ಮ ಬಸ್ಗಳಿಗೇನೆ. ಟೈಮ್ ಇವಾಗ 5:40 ಆಗ್ತಾ ಇದೆ. 40 ನಿಮಿಷ ತೊಗೊಂಡಿದ್ದೀನಿ ಇಲ್ಲಿ ಬರೋದಕ್ಕೆ. ಇದೊಂದು ಕ್ರಾಸಿಂಗ್ ಒಂದು ಚೆನ್ನಾಗಿದೆ. ಮುಂಚೆ ರೋಡು ಸ್ವಲ್ಪ ಕಮ್ಮಿ ಇತ್ತು. ಸೊ ಇವಾಗ ಸತ್ಯಮಂಗಲಂ ಎಂಟ್ರಿ ಆಗಿದ್ದೀನಿ. 5 ಗಂಟೆ 50 ನಿಮಿಷ, 63 ಕಿಲೋಮೀಟ್ರ್ ಓಡಿಸಿದ್ದೀನಿ. ಇಲ್ಲಿ ರೈಟಿಗೆ ತಗೋಬೇಕು. ಸೊ ರೈಟ್ ಸೈಡ್ಗೆ ಬಸ್ ಸ್ಟ್ಯಾಂಡ್ ಇದೆ. ಇಲ್ಲಿ ಸ್ಟ್ರೈಟ್ ಹೋಗ್ಬೇಕು ನಾವು. ಸೊ ಮುಂದೆ ಏನು ನೋಡ್ತಾ ಇದ್ದೀವಿ ಅದಲ್ಲ ದಿಂಬಮ್ ಘಾಟು, ಅದು ಬೆಟ್ಟ ಅಷ್ಟೇ. ಸೊ ಇಲ್ಲೇನು ನೋಡ್ತಾ ಇದ್ದೀವಿ, ಇದು ಮುಂಚೆ ಆಗಿರಲಿಲ್ಲ, ಇವಾಗ ರೀಸೆಂಟಾಗಿ ಆಗಿರೋದು ಇದು. ಈ ಸೇತುವೆ ಬಲಗಡೆದು ಮುಂಚೆಯಿಂದನೂ ಇತ್ತು. ಇವಾಗ ಇದನ್ನು ಎಕ್ಸ್ಟೆಂಡ್ ಮಾಡಿ 2 ಲೇನ್ ಮಾಡಿದ್ದಾರೆ. ಇಲ್ಲಿ ಲೆಫ್ಟಿಗೆ ತಗೋಬೇಕು. ಇಲ್ಲಿ ಆ ಕಡೆ ನೋ ಎಂಟ್ರಿ, ನಾವು ಲೆಫ್ಟಲ್ಲಿ ಹೋಗ್ಬೇಕು. ಆ್ಯಕ್ಚುಲಿ ಬೈಕ್ಸ್ ಎಲ್ಲ ಹೋಗ್ಬೋದು, ಬೈಕ್ಸ್ ಆ್ಯಂಡ್ ಕಾರ್ಸ್ ಹೋಗ್ಬೋದು. ಲಾರಿಗಳಿಗೆ, ಬಸ್ಗಳಿಗೆ ಅವಕಾಶ ಇರೋದಿಲ್ಲ. ಸೊ 1 ವೇ ಮಾಡಿದ್ದಾರೆ. ಯಾಕೆ ಅಂದರೆ ಒಂದು ಟ್ರಾಫಿಕ್ ತಪ್ಪಿಸೋದಕ್ಕೋಸ್ಕರ, ಹೆವಿ ವೆಹಿಕಲ್ಸಿನ ಟ್ರಾಫಿಕ್ ತಪ್ಪಿಸೋದಕ್ಕೋಸ್ಕರ 1 ವೇ ಮಾಡಿದ್ದಾರೆ ಇದನ್ನ. ಸೊ ಹಾಗಾಗಿ ನಾನು ಕೂಡ ಇಲ್ಲೇ ಬಂದಿದ್ದೀನಿ. ಸೊ ಅದು ರೋಡ್ ಅವಾಗ ತೋರಿಸಿದ್ನಲ್ಲ ಅಲ್ಲಿ ನೋ ಎಂಟ್ರಿ ಅಂತ. ಸೊ ಆ ರೋಡು ಇಲ್ಲಿಗೆ ಬಂದು ಸೇರ್ಕೊಳ್ಳುತ್ತೆ. ಇಲ್ಲಿ ಮಾಮೂಲಿ ಸೀದಾ ಹೋಗಬೇಕು. ಸೊ ಇವಾಗ 6 ಗಂಟೆ 10 ನಿಮಿಷ, 78.5 ಕಿಲೋಮೀಟರ್ಸ್ ಬಂದಿದ್ದೀನಿ. ಬನ್ನಾರಿ ಅಮ್ಮನ ದೇವಸ್ಥಾನದಲ್ಲಿ ಇದ್ದೀನಿ ಇವಾಗ. ಸೊ ಇಲ್ಲಿ ಮುಂದಗಡೆ ಏನು ನೋಡ್ತಾ ಇದ್ದೀವಿ, ಇದು ಈ ಟ್ರಾಫಿಕ್ ಯಾಕಿದೆ ಅಂದರೆ ದಿಂಬಮ್ ಘಾಟ್ ಎಂಟ್ರಿ ಕೊಡೋದೇ ಕರೆಕ್ಟಾಗಿ ಬೆಳಗಿನ ಜಾವ 6 ಗಂಟೆಗೆ. ಬೆಳಗ್ಗೆ ಹೊತ್ತು ಈ ರೀತಿಯಾಗಿ ಓಡ್ತಾರೆ ನೋಡಿ, ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. 1 ಕಿಲೋಮೀಟ್ರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಇದನ್ನು ದಾಟ್ಕೊಂಡು ಹೋಗೋದೇ ಹೋಗಿರೋದು. ಯಾವ ಸಂಧಿಯಲ್ಲೂ ಜಾಗ ಇಲ್ಲ, ಹಂಗಾಗೋಗಿದೆ. ಎಲ್ಲ ಕಡೆ ಬ್ಲಾಕ್ ಆಗೋಗಿದೆ. ಹೆಂಗೋ ಜಾಗ ಸಿಕ್ತು, ಬಂದ್ಬಿಟ್ಟೆ. ಹೋಗೋಣ ಬನ್ನಿ. ಸೊ ಆ ಕಡೆಯಿಂದ ಬರೋದಕ್ಕೆ ಯಾವುದು ಗಾಡಿಗಳು ಇರೋದಲ್ಲ, ಹಾಗಾಗಿ ಇಲ್ಲಿಂದ ಆರಾಮಾಗಿ ಹೋಗ್ಬಿಡ್ಬೋದು. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಜಿಂಕೆಗಳು. ಬೆಳಗ್ಗೆನೆ ಕರೆಕ್ಟಾಗಿ ಕಾಡೊಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಜಿಂಕೆಗಳ ದರ್ಶನ ಕಾಣಿಸ್ತಾ ಇರ್ಬೋದು ಜಿಂಕೆಗಳು. ಸೊ ಇಷ್ಟಿದ್ದಾವೆ.
ಹಿಂಡಾಗಿದ್ದಾವೆ. ನೀವು ಹೋಗೋಣ. ಸೊ ಇದೇ ಸತ್ಯಮಂಗಲಂ ಟೈಗರ್ ರಿಸರ್ವ್ ಎಂಟ್ರಿ. ಸೊ ಇದು ಕಾಡು ಆಗಿರೋದ್ರಿಂದ ಇಲ್ಲಿ ಮಧ್ಯದಲ್ಲಿ ಹಂಪ್ಸ್ ಇದಾವೆ ನೋಡಿ. 100 ಮೀಟರ್ಸ್ 200 ಮೀಟರ್ಸ್ಗೆಲ್ಲ ಒಂದೊಂದು ಹಂಪ್ ಇದೆ. ಅಲ್ಲೊಂದು ಏನು ಟವರ್ ಥರ ಕಾಣಿಸ್ತಾ ಇದೆ, ಅದೇ ದಿಂಬ 3. ಆ ದಿಂಬ 3ಗೆ ಹತ್ಸೋದಕ್ಕೇ ಇವಾಗ 27 ಕರ್ವ್ ಇರೋದು ನೋಡಿ. ಇಲ್ಲಿ ಕಬ್ಬಿನ ಲಾರಿ ಇಲ್ಲೇನೋ ಆಗಿದೆ ಮೋಸ್ಟ್ಲಿ. ನೋಡಿ ಆನೆ ಸಿಕ್ತು ಬಲಗಡೆ. ಆನೆ ಇದೆ ಇಲ್ಲೇನೆ. ಇದು ಓದ್ಸತಿನೂ ನೋಡಿದ್ದೆ ಆನೆನ, ನಾನೇ ನೋಡಿದ್ದೆ ಓದ್ಸತಿ. ಸೊ ಇದೇ ಜಾಗದಲ್ಲಿ ಇದೆ. ಆರು ಕಾಲು ಬೆಳಗಿನ ಜಾವ. ಬನ್ನಿ ಇವಾಗ ಫಸ್ಟ್ ಹೋಗೋಣ. ಚಾಮರಾಜನಗರ 58 ಕಿಲೋಮೀಟ್ರ್, ದಿಂಬ 3 9 ಕಿಲೋಮೀಟ್ರ್. ಆ ದಿಂಬ 3ಗೆ ಹೋಗೋದಕ್ಕೇ ಇವಾಗ ನಮಗೆ ಅಲ್ಲಿವರೆಗೂ 27 ಕರ್ವ್ ಇರೋದು. ಇವಾಗ 2ನೇ ಸಿಗುತ್ತೆ. ಸೊ ಆ ಕಡೆಯಿಂದ ಬರೋ ಗಾಡಿಗಳು ಆಗಲೇ ಹೇಳ್ದಾಗೆ ಸ್ವಲ್ಪ ಕಮ್ಮಿ. ಇವಾಗ ಈ ಟೈಮಲ್ಲಿ ಬರೋ ಚಾನ್ಸಸ್ ಕಮ್ಮಿ, ತುಂಬ ಕಮ್ಮಿ ಇದೆ, ತೀರಾ ಕಡಿಮೆ ಇದೆ. ದಿಂಬಮ್ ಘಾಟಿಂದು ಆಲ್ರೆಡಿ ನಾನು ನಮ್ಮ ಚಾನಲ್ನಲ್ಲಿ ನಮ್ಮ ಸಾರಿಗೆ ಬಸ್ನಲ್ಲಿ ಬಂದಿರೋದು, ಅದ್ರ ಜೊತೆಗೆ ಐರಾವತ ಬಸ್ಸು. ಸೊ ಅವೆರಡರದು ವಿಡಿಯೋ ಹಾಕಿದ್ದೀನಿ. ಮೇಲ್ಗಡೆ ಕಾಣಿಸ್ತಾ ಇರುವಂಥ ಐ ಬಟನ್ ಏನಿದೆ ಅದರಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಸಿಗುತ್ತೆ ವಿಡಿಯೋ, ಒಂದೊಂದಾಗಿ ನೋಡಿ. ಸೊ ಯಾಕೆಂದರೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಈ ಒಂದು ದಿಂಬಮ್ಮಿಗೆ ಈ ರೂಟಲ್ಲಿ ಬರ್ಬೇಕಾದ್ರೆ ಏನು ಸಿಗ್ಬೋದು, ಸೊ ಯಾವ ರೀತಿ ಇದೆ ರೋಡು, ಬಸ್ಸಸ್ ಎಷ್ಟೊತ್ತಿಗೆ. ಇವಾಗ 4ನೇದು ಹೇರ್ ಪಿನ್ ಬೆಂಡ್. ಗೇರ್ ಇಳಿಸಿ ಏರ್ಸಿ. ಇದೊಂದು ಸ್ವಲ್ಪ ಲಾಂಗ್ ಆಗಿದೆ, ಅಷ್ಟೊಂದೇನು ಕರ್ವಿಲ್ಲ ಇದು. ಸೊ ಒಟ್ಟು 5 ಆಯ್ತು ಇವಾಗ. ಸೊ ಇಲ್ಲೆಲ್ಲ ಲೆಂತ್ ಕಟ್ ಮಾಡ್ತಾರಲ್ಲ, ಅದಕ್ಕೆ ಇವಾಗಲೇ ರೈಟಿಗೆ ತೊಗೊಂಡ್ಬಿಡ್ತಾರೆ, ಲೆಂತಾಗಿ ಕಟ್ ಮಾಡ್ಕೊಂಬರೋಣ ಅಂತ. ಬಟ್ ನಾವು ಹುಷಾರಾಗಿರ್ಬೇಕು. ಯಾವ ಲಾರಿ ಯಾವ ಟೈಮಲ್ಲಿ ಯಾವ ಕಡೆಯಿಂದ ಬರುತ್ತೋ ಗೊತ್ತಾಗಲ್ಲ. ನಮಗಿಂತ ಅವರೇ ಜಾಸ್ತಿ ಸ್ಪೀಡಲ್ಲಿ ಇರ್ತಾರೆ. ಸೊ ನೆಕ್ಸ್ಟು ಒಂದು ಒಳ್ಳೆ ವ್ಯೂ ಸಿಗುತ್ತೆ, ನೋಡೋಣ. ಇದು 8ನೇದು ಕರ್ವು, ಸ್ವಲ್ಪ ಡೇಂಜರಸ್ ಕರ್ವು. ಯಾಕೆಂದರೆ ಆ ಕಡೆಯಿಂದ ಮೇಲ್ಗಡೆಯಿಂದ ಬಂದವ್ರಿಗೆ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವ್ನು ಖಾಲಿ ಲಾರಿ ನುಗ್ಗಿಸ್ತಾನೆ ನಮ್ಮ ಶ್ರೀರಂಗಪಟ್ಟಣದವರು. ಸೊ ಇಲ್ಲಿ ನೋಡಿ ಸನ್ರೈಸ್ ಆಗ್ತಾಯಿದೆ. ಇವ್ರು ಯಾರೋ ಬೈಕ್ ಅವ್ರು ಅಲ್ಲೇ ಬಂದಿದ್ದಾರೆ ಆ ಕಡೆಯಿಂದ. ಅವರು ಫುಲ್ ಸ್ಪೀಡಲ್ಲಿ ಬಂದಿದ್ದಾರೆ. 6 ಗಂಟೆಗೆ ಬಿಟ್ಟಿರೋರು 22 ನಿಮಿಷದಲ್ಲಿ ಇಲ್ಲಿ ತನಕ ಬಂದವ್ರೆ. ಅವರೇ ಫಸ್ಟ್ ಆಗಿರ್ತಾರೆ ಅಲ್ಲಿ ಬಿಟ್ಟಿರೋರಲ್ಲಿ. ಎಲ್ಲ ನಮ್ಮ ಕರ್ನಾಟಕದ ಗಾಡಿಗಳೇ ಜಾಸ್ತಿ. ನೆಕ್ಸ್ಟು 11ನೇದು 10 ಇಯರ್ಸ್ ಆಯಿತು ಆಲ್ರೆಡಿ. ನೋಡ್ತಾ ಇದ್ದಂಗೆ 10 ಆಗೋಯ್ತು. 11ನೇದಕ್ಕೆ ಬಂದಿದ್ದೀನಿ. ಆಯಿತು. 12ನೇದು ಆಲ್ರೆಡಿ ಬೈಕಲ್ಲಿ ಹೋಯ್ತಾರೆ. ಇವ್ರಿಗೆ ಲೆಂತ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಅದು ಯಾಕೆ ತಗೋತಾರೋ ಗೊತ್ತಿಲ್ಲ. ಇವ್ರಿಗೆ ಲೆಂತ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾವ್ದಾರ ಲಾರಿ ಬಂದರೆ ಅವಾಗ ಗೊತ್ತಾಗುತ್ತೆ ಈ ಕಡೆನೇ ಏರಿಸ್ಬೇಕು ಅವರು. ಇವರು 3 ಜನ ಕಾಂಪಿಟೇಷನಲ್ಲೇ ಹೊಡಿತಾವ್ರಿ ಇವು ಹೊತ್ತಾಗಿ. ಖಾಲಿ ಗಾಡಿಗಳು ಬೊಲೆರೋ ಎಲ್ಲ ಮಹೀಂದ್ರ ಬೊಲೆರೋಗಳು ಪವರ್ ಸ್ಟೇರಿಂಗ್ ಕೊಟ್ಟಿರೋದಕ್ಕೂ ಅದಕ್ಕೂ. ಸೊ ಓವರ್ಟೇಕ್ಸ್ ಎಲ್ಲ ತುಂಬ ಹುಷಾರಾಗಿ ಮಾಡಬೇಕು. ಮತ್ತು ಇವರು ಲೆಂತ್ ಲಾರಿಗಳು ಕ್ರಾಸಿಂಗ್ ತಗೋಬೇಕಾರಂತೂ ಅವ್ರಿಗೆ ಸಖತ್ತು ಕಷ್ಟ ಬಿಡಿ. ನಮಗೆ ಕಷ್ಟ, ಇನ್ನು ಅವರಿಗೆ ಅವ್ರ ಜೀವನ ಯಾರಿಗೆ ಹೇಳೋಣ.
ಸೊ ದಿಂಬಮ್ಮಲ್ಲಿ ಹೆಂಗೆ ಅಂದರೆ ಕಾಯಬಾರ್ದು, ಒಟ್ಟಿನಲ್ಲಿ ಅವಕಾಶ ಸಿಕ್ತಾಗ ಹೋಯ್ತಾ ಇರ್ಬೇಕಷ್ಟೇ ದಿಂಬಮ್ಮಲ್ಲಿ. ಇವರು ಇಲ್ಲಿಂದನೇ ಕಂಟ್ರೋಲು ತಗೋಬೇಕಾಗುತ್ತೆ ಗಾಡಿ. ಓಹೋ 18ನೇ ಏರ್ ಪಿನ್ ಬೆಂಡ್ ನೋಡಿ, ಇದು ಏರ್ ಪಿನ್ ಬೆಂಡೇ ಅಲ್ಲ, ಕಾರ್ನರಿಂಗ್ ಬೆಂಡ್ ಇದು. 19ನೇ ಕರ್ವು, ಎಲ್ಲೂ ನೇಮಿಂಗ್ ಹಾಕಿಲ್ಲ, ಸ್ವಲ್ಪ ಕಷ್ಟವಾದ ಕರ್ವು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಆ ಕಡೆಯಿಂದ ಗೊತ್ತಾಗಲ್ಲ, 90 ಡಿಗ್ರಿ ಇದೆ ಎಕ್ಸಾಕ್ಟ್ ಆಗಿದ್ದು. ಮತ್ತು ಸೆಂಟ್ರಲ್ ದಿಬ್ಬ ಇರೋದ್ರಿಂದ ಗೊತ್ತಾಗಲ್ಲ ಆ ಕಡೆಯಿಂದ ಯಾವ ಗಾಡಿ ಬರ್ತಿದೆ, ಈ ಕಡೆಯಿಂದ ಯಾವ್ದು ಬರ್ತಿದ್ದಾವೆ ಅಂತ. ನೋಡಿ ಇದು ಹೋಯ್ತಾ ಏನು ಕಾಣಿಸ್ತಾ ಇಲ್ಲ ಲೆಫ್ಟ್ ಸೈಡ್. ನಮ್ಮ ಬಸ್ ಬಂತು, ತಗೊಳ್ಳಿ. ಇಲ್ಲಿ ನೋಡಿ ಏನು ಕಾಣಿಸ್ತಾ ಇಲ್ಲ. ತಗೊಳ್ಳಿ. ಸೊ ಅಲ್ಲಿಂದ ಬತ್ತಾವನೆ, ಇವನು ನುಗ್ತಾವನೆ, ಅವನು ಬರೋಂಗಿಲ್ಲ, ಇವನು ನುಗ್ಗಂಗಿಲ್ಲ. ನೋಡಿ ಇಲ್ಲಿ ಹೆಂಗೆ ನಿಲ್ಸ್ಕೊಂಡವ್ರೆ ಗಾಡಿಗಳ. ಸೊ ನೋಡಿ ಈ ಸ್ಟೀಪ್ ಅಂತೂ ಸಖತ್ ಕಷ್ಟ, ಬ್ರೇಕ್ ಹಿಡಿಲಿಲ್ಲ ಅಂದರೆ ಮುಗೀತು. ಶಿವಮೊಗ್ಗ ಕೊಯಮತ್ತೂರು ಬುಕ್ಕಿಂಗ್ ಎಲ್ಲ ಇರಲ್ಲ ಮೋಸ್ಟ್ಲಿ, ಈ ಬಸ್ಗೆ ಡೈರೆಕ್ಟ್ ಇರುತ್ತೆ. ದಿಂಬಮ್ ಘಾಟಲ್ಲಿ ಒಂಥರ ರೂಲ್ಸೇ ಬೇರೆ ಅಂತ ಹೇಳ್ಬೋದು, ಟ್ರಾಫಿಕ್ ರೂಲ್ಸೇ ಬೇರೆ ದಿಂಬಮ್ ಘಾಟಲ್ಲಿ. ಯಾಕೆ ಅಂದರೆ ಬಿಕಾಸ್ ಆಫ್ ನ್ಯಾರೋ ರೋಡ್ಸ್ ಆ್ಯಂಡ್ ಹೇರ್ ಪಿನ್ ಬೆಂಡ್ಸು. ನೋಡ್ತಾ 24ನೇ ಕರ್ವಿಗೆ ಬಂದ್ಬಿಟ್ಟೆ. ಮಹೀಂದ್ರ ಬೊಲೆರೋಗಳಂತೂ ಸಿಗ್ತಾನೇ ಇದ್ದಾವೆ ಅವಾಗಲಿಂದ ನನಗಂತೂ. ಸೊ ಒಳ್ಳೆ ಸನ್ರೈಸ್ ಆಗ್ತಾಯಿದೆ ಲೆಫ್ಟ್ ಸೈಡಲ್ಲಂತೂ. ಓಡಾಡಿ ಅಭ್ಯಾಸ ಆಗಿ ಬಂದ್ಬಿಡ್ತೀವಿ. 25 ಆಯಿತು, 26, 27 ನೆರಡೇ ಕರು. ಅಲ್ಲಿ ಕಾಣಿಸ್ತಿದ್ದು ನೋಡಿ 27ನೇ ಕರು, ಅದು ಮೇಲ್ಗಡೆ ಕಾಣಿಸ್ತಿರೋದು. ಸೊ ದಿಂಬಮ್ ಘಾಟ್ ಇನ್ನೇನು ಮುಗೀತಾ ಇದೆ, 26ನೇ ಕರ್ವಲ್ಲಿದ್ದೀವಿ, ಕೊನೆಯ 2ನೇ ಕರ್ವು. ಇದಾದಮೇಲೆ ಇನ್ನೊಂದು ಕರ್ವ್ ಇದೆ ಅಷ್ಟೇ, ಅದೊಂದು ಸ್ವಲ್ಪ ದೊಡ್ಡದಾಗಿದೆ. ಸೊ ನಾವಿವಾಗ ದಿಂಬಮ್ ಘಾಟಿನ ಕೊನೆಯ ಬೆಂಡು 27ನೇ ಬೆಂಡಲ್ಲಿದ್ದೀವಿ. 91.7 ಕಿಲೋಮೀಟರ್ಸ್ ಇದೆ ಕೊಯಮತ್ತೂರಿನಿಂದ ದಿಂಬಮ್ ಘಾಟಿನ ಕೊನೆಯ ಹೇರ್ ಪಿನ್ ಬೆಂಡ್ಗೆ. 91.7 92 ಕಿಲೋಮೀಟರ್ ಅನ್ಕೋಬೋದು. ಈ ಒಂದು ಊರಿನ ಹೆಸರೇ ದಿಂಬಮ್ಮು, ಅದರಿಂದನೇ ಇದಕ್ಕೆ ದಿಂಬಮ್ ಘಾಟ್ ಅಂತ ಹೆಸರು ಬಂದಿರೋದು. ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ ದಿಂಬಮ್. ಇಲ್ಲಿ ಕೆಲವೊಂದು ಆಫೀಸ್ ಎಲ್ಲ ಇದ್ದಾವೆ. ಟೈಗರ್ ರಿಸರ್ವ್. ಸೊ ಇದೆಲ್ಲ ಟೈಗರ್ ರಿಸರ್ವೇ ಪೂರ್ತಿ. ಈಗ ಸಮಯ 6:40, 95 ಕಿಲೋಮೀಟರ್ಗಳು ಬಂದಿದ್ದೀವಿ. ಇದೆ ಬಾಮ ಹೋಟ್ಲು, ತೋರಿಸಿದ್ದೀನಿ ವಿಡಿಯೋದಲ್ಲಿ. ಊಟಕ್ಕೆ ನಿಲ್ಸೋದು ಇದೇ ಜಾಗದಲ್ಲಿ. ಈ ಒಂದು ವಿಡಿಯೋನ ನಮ್ಮ ಫ್ರೆಂಡ್ ಆಗಿರುವಂತಹ ರಂಗನಾಥನ್ ಅವರಿಗೆ ಡೆಡಿಕೇಟ್ ಮಾಡ್ತೀನಿ. ಯಾಕೆ ಅಂದರೆ ಅವರು ನಮ್ಮ ಚಾನಲಲ್ಲಿ ಬಂದಂತಹ ಐರಾವತ ಬಸ್ ಕ್ಯಾಬಿನ್ ರೈಡಿನ ವಿಡಿಯೋನ ತುಂಬ ಇಷ್ಟಪಟ್ಟು ನಮ್ಮ ಚಾನಲ್ಗೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ಅವರು ಯೋಚನೆ ಮಾಡಿ ಒಂದು ಮೈಕನ್ನ ಗಿಫ್ಟ್ ಕೊಟ್ಟರು. ಅದೇ ಮೈಕನ್ನ ಹಾಕ್ಕೊಂಡು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಚಾನಲ್ಗೆ ಬಂದಂತಹ ಮೊದಲನೇ ಗಿಫ್ಟ್ ಇದು. ಮತ್ತು ಅವರು ಕರ್ನಾಟಕದವರಲ್ಲ, ತಮಿಳ್ನಾಡೋರವರು. ನೋಡಿ ಬಂದರು. ಈರೋಡ್, ಹುಣಸೂರು ಡಿಪೋ, ಹುಣಸೂರು ಮೈಸೂರು ಈರೋಡು. ಇಲ್ಲೆಲ್ಲ ಸ್ವಲ್ಪ ವಿಸಿಬಿಲಿಟಿ ಜಾಸ್ತಿ ಆಗಲಿ ಅಂತ ಇಲ್ಲೆಲ್ಲ ಕಡ್ದಿದ್ದಾರೆ ನೋಡಿ. ಯಾಕೆ ಅಂದರೆ ಈಗ ಅಲ್ಲಿಂದ ಏನಾರು ಯಾವ್ದಾರ ಪ್ರಾಣಿ ನಡ್ಕೊಂಬರ್ತಿದ್ರೆ ಮತ್ತು ಯಾವ್ದಾರ ಇದ್ದರೆ ಸ್ವಲ್ಪ ಇಲ್ಲೇ ನಿಧಾನ ಮಾಡಲಿ ಅನ್ನೋ ಕಾರಣಕ್ಕೆ ಇಲ್ಲೆಲ್ಲ ಕಡ್ದಿದ್ದಾರೆ ಅಂತ ಅನ್ನಿಸ್ತಿದೆ. ಈ ಹಂಪ್ ಹತ್ರ ಲೆಫ್ಟ್ ಸೈಡಲ್ಲೂ ನಾನೇ ಸಿಕ್ಕಿತ್ತು ಬಸ್ಸಲ್ಲಿ. ಬಸ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲೊಂದು ಜಿಂಕೆ ಇದೆ, ಇಲ್ಲಿ 1 2 ಜಿಂಕೆ ಇದ್ದಾವೆ. ಆ ಕಡೆ ಎಲ್ಲ ಸಕ್ಕತ್ತಿದ್ದಾವೆ ಕಡವೆಗಳು. ಕಾಡು ಹಂದಿಗಳು ಬಲಗಡೆ ನೋಡಿಲ್ಲ ಅಂದ್ರೆ ನೋಡ್ಕೊಂಬಿಡಿ. ಗಣೇಶ್ ಹಿಡಿತಾನಲ್ಲ ಗಾಳಿಪಟದಲ್ಲಿ, ಅದೇ ಕಾಡಂದಿ. ಲೆಫ್ಟ್ ಸೈಡಲ್ಲಿ ನೋಡ್ಬೋದು, ಕಾಣಿಸ್ತಾ ಇದೆ ನವಿಲು. ನಿಲ್ಲಿಸೋದು ಅಷ್ಟು ಸೇಫ್ ಅಲ್ಲ. ಸೊ ನವಿಲು ಇದೆ.
ಕರ್ನಾಟಕ ತಮಿಳ್ನಾಡು ಬಾರ್ಡರ್. ಸೊ ಇಲ್ಲಿಂದ ಆ ಕಡೆ ನೋಡಿ ಕಲ್ಲು ಕಾಣಿಸ್ತಾ ಇದೆ ಅಲ್ಲಿ, ಬ್ಲೂ ಆ್ಯಂಡ್ ಗ್ರೀನ್ ಕಲರ್, ನಮ್ಮ ಕರ್ನಾಟಕದ ಕಾಡಿನ ಕಲ್ಲುಗಳು ನೋಡಿ. ಕ್ಯೂ ಎಲ್ಲ ಬೆಳಗ್ಗೆ ಎದ್ದು 6 ಗಂಟೆಗೆ ಆ ಕಡೆಯಿಂದ ಹೊರಟಿದ್ದಾರೆ. ಅವರು ಇನ್ನೂ ಬರ್ತಾನೇ ಇದ್ದಾರೆ. ಕರ್ನಾಟಕ ತಮಿಳ್ನಾಡು ಎಲ್ಲ ಗಾಡಿಗಳು ಇದ್ದಾವೆ. ಮೋಸ್ಟ್ಲಿ 5 ಗಂಟೆಗೆ ಹೊರಟಿರೋ ಇದು 6:59, 2 ಅವರಲ್ಲಿ ಬಂದಿದ್ದಾರೆ. ಮೈಸೂರಿಂದ ಇಲ್ಲಿಗೆ 2 ಅವರಲ್ಲಿ ಬಂದಿದ್ದಾರೆ. ಇಲ್ಲಿ ಆಗ 7 ಗಂಟೆ, ಅವ್ರು 5 ಗಂಟೆಯಲ್ಲಿ ಬಿಟ್ಟಿರ್ತಾರೆ. ಮೊದಲನೇ ಐರಾವತ ಮೈಸೂರಿಂದ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ 7 ಗಂಟೆಗೆ ಬಂದಿದೆ. ಪುಣಜನೂರು ನಮ್ಮ ಕರ್ನಾಟಕದ ಬಾರ್ಡರಿನ ಚೆಕ್ ಪೋಸ್ಟು, ಕರ್ನಾಟಕ ತಮಿಳ್ನಾಡು ಬಾರ್ಡರಿನ ಚೆಕ್ ಪೋಸ್ಟು ಪುಣಜನೂರು. ಸೊ ಇನ್ನೆಲ್ಲ ಇದೇ ಥರ ಫಾರೆಸ್ಟ್ ರೋಡು ಅಪ್ ಟು ಸುವರ್ಣವತಿ ಡ್ಯಾಮ್ ತನಕ ಇದೇ ಥರ ಇದೆ ರೋಡು. ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬಲಗಡೆ ಕರ್ನಾಟಕ, ನಾವು ಹೋಗ್ತಿರೋ ರೋಡ್ ಸೇರಿ. ಎಡಗಡೆ ತಮಿಳ್ನಾಡು. ಅಲ್ಲಿ ಕಲ್ಲುಗಳೆಲ್ಲ ಕಾಣಿಸ್ತಿದೆ ನೋಡಿ, ಸ್ಟೇಟ್ ಬಾರ್ಡರ್ ಕಲ್ಲುಗಳವೆಲ್ಲ ಹಳೇ ಕಾಲದ ಕಲ್ಲುಗಳು. ಸೊ ಇಲ್ಲಿರೋದೆ ಸುವರ್ಣಾವತಿ ಡ್ಯಾಮ್. ಡ್ಯಾಮ್ ಎಂಟ್ರಿ ಇಲ್ಲಿದೆ, ಈ ರೀತಿ ಇದೆ. ಇದು ಸೇತುವೆ ಏನು ನೋಡ್ತಾ ಇದ್ವಿ, ಮುಂಚೆ ಇರಲಿಲ್ಲ, ಆ ಕಡೆ ಸೇತುವೆ ಇತ್ತು ಹಳೇದು. ಇದು ಚಿಕ್ಕಹೊಳೆ ಡ್ಯಾಮ್ ಅಂತ. ಸೊ ಆ ನದಿಗೆ ಇದು ಕಟ್ಟಿರೋವಂಥ ಸೇತುವೆ, ಹೊಸ ಸೇತುವೆ ರೀಸೆಂಟಾಗಿ ರೆಡಿ ಮಾಡಿದರು. ಸೊ ನಾವಿವಾಗ ಮೈಸೂರು ಹೋಗ್ತಿರೋದ್ರಿಂದ ಚಾಮರಾಜನಗರ ಒಳಗಡೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಬಲಗಡೆ ಹೋದರೆ ಚಾಮರಾಜನಗರ, ಎಡಗಡೆ ಒಂದು ಬೈಪಾಸ್ ಮಾಡಿದ್ದಾರೆ ಇವಾಗ. ಇದು ಡೈರೆಕ್ಟಾಗಿ ಮೈಸೂರು ರೋಡಿಗೆ ಹೋಗ್ಬೋದು. ಜನಪದ ಕಲೆಗಳ ತವರು ಚಾಮರಾಜನಗರಕ್ಕೆ ಸ್ವಾಗತ ಅಂತ ಬೋರ್ಡ್ ಆ ಕಡೆ ಇದೆ. ನಾವು ಬೈಪಾಸಲ್ಲಿ ಹೋಗ್ಬಿಡೋಣ. ಬೈಪಾಸಲ್ಲಿ ಹೋದರೆ ಡೈರೆಕ್ಟ್ ಮೈಸೂರು ರೋಡಿಗೆ ಎಂಟ್ರಿ ಕೊಡ್ಬೋದು. ಮೈಸೂರು ರೋಡಿಂದ ಇನ್ನೂ ಮುಂದಕ್ಕೂ ಮಾಡ್ತಿದ್ದಾರೆ, ಕೊಳ್ಳೇಗಾಲ ರೋಡಿಗೆ ಕೊಡೋ ಥರ ಮಾಡ್ತಿದ್ದಾರೆ. ನಾವಿವಾಗ ಮೈಸೂರು ರೋಡಿಗೆ ಕನೆಕ್ಟ್ ಆಗೋಣ. ಸೊ ಇಲ್ಲೇನು ನೋಡ್ತಾ ಇದ್ದೀವಿ, ಇದು ಇದ್ರ ಕೆಳಗಡೆ ಹೋದ್ರೇ ಮೈಸೂರು ರೋಡು. ಇವಾಗ ಕೆಳಗಡೆ ಇಳಿಸ್ಬೇಕು ನಾವು ಗಾಡಿನ. ಅಲ್ಲಿಂದ ಲೆಫ್ಟಿಗೆ ತೊಗೊಂಡ್ರೆ ಮೈಸೂರು, ರೈಟ್ ಸೈಡಿಗೆ ತೊಗೊಂಡ್ರೆ ಚಾಮರಾಜನಗರ, ಒಳಗಡೆ ಹೋಗ್ಬೋದು. 7:50 ಸಮಯ. 5 ಗಂಟೆ ಹೊಟ್ಟಿದ್ದು 7:50, 2 ಗಂಟೆ 50 ನಿಮಿಷ ತೊಗೊಂಡಿದ್ದೀನಿ ಚಾಮರಾಜನಗರಕ್ಕೆ ಬರೋದಕ್ಕೆ. ಸೊ ಇವಾಗ ಓಡೋಣ ಬನ್ನಿ. ಚಾಮರಾಜನಗರದಿಂದ ನಂಜನಗೂಡು, ಮೈಸೂರು. ಈಗ ನಾವು ದಕ್ಷಿಣ ಕಾಶಿ ಆದಂತಹ ನಂಜನಗೂಡಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ರೈಟ್ ಸೈಡಿಗೆ ಹೋದರೆ ಕೊಳ್ಳೇಗಾಲ ಹೋಗ್ಬೋದು. ದಕ್ಷಿಣ ಕಾಶಿ ನಂಜನಗೂಡಿಗೆ ಸುಸ್ವಾಗತ. ಸೊ ನಂಜನಗೂಡಿಗೆ ಬಂದಿದ್ದೀವಿ. ನಂಜನಗೂಡು ರೀಚ್ ಆದ್ವಿ. ಎಷ್ಟು ಗಂಟೆ? 8:15. ಟೋಟಲ್ 181 ಕಿಲೋಮೀಟರ್ಸ್. ಸೊ ನಂಜನಗೂಡು ನೋಡ್ಕೊಂಬಿಡಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಆ ರೈಲ್ವೆ ಟ್ರ್ಯಾಕ್ ತಪ್ಪಿಸೋದಕ್ಕೋಸ್ಕರ ಸೇತುವೆ ಮಾಡಿದ್ದಾರೆ, ಫ್ಲೈಓವರ್ ಟೈಪು. ಇದೇ ಕಬಿನಿ ನದಿ. ಇವಾಗ ನಾನು ಮೈಸೂರು ರೀಚ್ ಆಗಿದ್ದೀನಿ. 205 ಕಿಲೋಮೀಟರ್ ಬಂದಿದ್ದೀನಿ. 8:40 ಟೈಮು. ಮಧ್ಯದಲ್ಲಿ ತಿಂಡಿಗೆ ಬ್ರೇಕ್ ಕೊಟ್ಟಿದ್ದೆ ಒಂದು ಅರ್ಧ ಗಂಟೆ. ಸೊ ನಿಮ್ಗೆ ಆಲ್ರೆಡಿ ಜಾಗ ಯಾವುದು ಅಂತ ಗೊತ್ತಾಗಿರುತ್ತೆ. ಅರಮನೆ ಮುಂಭಾಗದಲ್ಲೇ ಇದ್ದೀನಿ ಇವಾಗ. ಅರಮನೆ ಮುಂಭಾಗದಲ್ಲಿ ಹೋಗ್ತಾ ಇದ್ದೀನಿ. ಸೊ ಇದೇ ನೋಡ್ಕೊಳ್ಳಿ ಅರಮನೆ. ನಮ್ಮೂರು ಬಂದು ಚನ್ನರಾಯಪಟ್ಟಣ, ರೂಟ್ ಬಂದು ಶ್ರೀರಂಗಪಟ್ಟಣ, ಪಾಂಡವಪುರ ರೈಲ್ವೆ ಸ್ಟೇಷನ್, ಅದರ ನಂತರ ಚಿನ್ಕುರಳಿ, ತಂಡೆಕೆರೆ, KR ಪೇಟೆ, ಕಿಕ್ಕೇರಿ, ಆನೆಗೊಳ, ಚನ್ನರಾಯಪಟ್ಟಣ ಆ ರೂಟು. ಅಂದರೆ ಮೈಸೂರು ಟು ಬಳ್ಳಾರಿ ಆರ್ ಶಿವಮೊಗ್ಗ ಹೈವೇ, ಆ ಒಂದು ಹೈವೇನಲ್ಲಿ ನಾವು ಇವಾಗ ಹೋಗೋದು.
ಓ ಓ ಓ ಓ ಇದೇ ಮೈಸೂರು ಬಸ್ ಸ್ಟ್ಯಾಂಡ್, ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್. ಐರಾವತ ಕ್ಲಬ್ ಕ್ಲಾಸ್, ಅಶ್ವಮೇಧ. ಸೊ ಸ್ಟ್ರೈಟ್ ಏನು ನೋಡ್ತಾ ಇದ್ದೀರಾ, ಇದು ಬೆಂಗಳೂರು ಎಕ್ಸ್ಪ್ರೆಸ್ ವೇ. ಕೊಲಂಬಿಯಾ ಆಸ್ಪತ್ರೆ ಈಗ ಮಣಿಪಾಲ್ ಹಾಸ್ಪಿಟಲ್ಸ್ ಆಗಿದೆ. ನಾವು ಮೇಲೆ ಹೋಗುವ ಆಗಿಲ್ಲ, ಕೆಳಗಡೆನೇ ಹೋಗ್ಬೇಕು. ಇವಾಗ ನಾವು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಯ ಕೆಳಗಡೆ ಇದ್ದೀವಿ. ಯಾಕೆಂದರೆ ಎಡಗಡೆ ಶ್ರೀರಂಗಪಟ್ಟಣ ಹೋಗ್ಬೇಕು ನಾವು, ಹಾಗಾಗಿ ಕೆಳಗಡೆ ಇದ್ದೀವಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಹಳೆಯ ಬೆಂಗಳೂರು ಮೈಸೂರು ಹೈವೇ ಇದೆ. ಮುಂಚೆ ಇದ್ದಿದ್ದು ಇಲ್ಲೇ ಇದೆ ನೋಡಿ, ಬೆಂಗಳೂರು ಮೈಸೂರು 4 ಪಥಗಳ ರಸ್ತೆ ಯೋಜನೆ, ಕರ್ನಾಟಕ ಸರ್ಕಾರ ಅಭಿವೃದ್ಧಿ ಯೋಜನೆ ಅಂತ ಇದೆ. ಇದೇ ಕಾವೇರಿ ನದಿ. ಸೊ ಶ್ರೀರಂಗಪಟ್ಟಣ ಇಲ್ಲಿಗೆ ಮುಗೀತು. ಲೆಫ್ಟಿಗೆ ತಗೊಂಡ್ರೆ ಪಾಂಡವಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ, ಜೊತೆಗೆ ಪಾಂಡವಪುರಗೂ ಹೋಗ್ತೀವಿ. ನಾನು ಇವಾಗ ಪಾಂಡವಪುರ ರೈಲ್ವೆ ಸ್ಟೇಷನ್ಗೆ ಹೋಗಿ ಅದರ ಮುಖಾಂತರ ಚಿನ್ಕೋಳಿ, ತೆಂಡೆಕೆರೆ, KR ಪೇಟೆ, ಕಿಕ್ಕೇರಿ ಮುಖಾಂತರ ನಮ್ಮೂರಿಗೆ ತಲುಪ್ತೀನಿ. ಟೈಮ್ ಬಂದು 9:37. ಟೋಟಲ್ ಕಿಲೋಮೀಟರ್ಸ್ ಬಂದು 261. 10 ಗಂಟೆ ಆಗೇ ಹೋಯ್ತು. 288 ಕಿಲೋಮೀಟ್ರ್ ಬಂದಿದ್ದೀನಿ. ಸೊ 10 ಗಂಟೆ ಎಕ್ಸಾಕ್ಟಾಗಿ 10 ಗಂಟೆಗೆ ಚನ್ನರಾಯಪಟ್ಟಣ ರೀಚ್ ಆಗಿದ್ದೀನಿ. ಇದೇ ನಮ್ಮೂರು ಚನ್ನರಾಯಪಟ್ಟಣ. ಸೊ ಇದಾಗಿತ್ತು ಕೊಯಂಬತ್ತೂರು ಟು ಚನ್ನರಾಯಪಟ್ಟಣ ಬೈಕ್ ರೈಡ್ ಆನ್ ಅಪಾಚೆ RTR 204 ABS6 ವಿತ್ ರೈಡಿಂಗ್ ಮೋಡ್ಸ್ 2021 ಮಾಡೆಲ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸೊ ಕೊಯಂಬತ್ತೂರು ಟು ಚನ್ನರಾಯಪಟ್ಟಣ ಕಂಪ್ಲೀಟ್ ರೋಡ್ ಟ್ರಿಪ್ನ ತೋರಿಸಿದ್ದೀನಿ ವಿತ್ ದಿಂಬಮ್ ಘಾಟ್, ಜೊತೆಗೆ ಒಂದು ಆನೆನೂ ತೋರಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.